ಇವಾಗ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ. ಬಾಗೇಪಲ್ಲಿ ಓಡಿಸ್ತೀವಿ. ಈಗ ತಾವು ಸರ್ಕಾರಿ ಬಸ್ಸುಗಳ ಸೇವೆ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮನ್ನೇ ಅಧಿಕಾರಿಗಳೇ ಕರೆಸಿದ್ದ ಹೇಗೆ? ಹ್ಞೂ ಸರ್, ಗೌರ್ಮೆಂಟ್ ನಿಲ್ಸಾಕ್ತಾರೆ. ನೀವು ಹೋಗಿ ಜನಗಳಿಗೆ ತೊಂದರೆ ಮಾಡಬೇಡ್ರಿ, ನೀವು ಓಡಿಸ್ರಿ, ಯಾವ ಕಾರಣಕ್ಕೂ ನಿಲ್ಲಿಸ್ಬೇಡ್ರಿ, ಪಬ್ಲಿಕ್ ತೊಂದರೆ ಮಾಡಬೇಡ್ರಿ, ನೀವು ಓಡಿಸ್ರಿ ಅಂತ ಹೇಳವ್ರೆ. ಗಲಾಟೆ ಮಾಡ್ಕೋಬೇಡ್ರಿ, ಎಲ್ಲಾದ್ರಾಗ ಓಡಿಸ್ಕೊಡ್ರಿ ಅಂತ ಹೇಳವ್ರೆ. ತಾವು ಇಲ್ಲಿಗೆ ಬಂದಾಗ ಅವರು ತಮ್ಮನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಲಿಲ್ಲ ಸರ್ಕಾರಿ ಬಸ್ಸುಗಳ ಚಾಲಕರು ನಿರ್ವಾಹಕರು? ಏನು ಮಾಡಿ ಯಾರು ನಿಮ್ಮನ್ನು ಯಾರು ಏನು ಮಾತಾಡಿಲ್ಲ. ಹೋಗ್ಲಿ ಓಡಿಸ್ಕೊಳ್ಳಿ ಅಂತ ಅವ್ರು ಏನು ಪೊಲೀಸರು ಗಿಲೀಸರು ಏನು ಮಾತಾಡಿಲ್ಲ. ಈಗ ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ಬಸ್ನಲ್ಲಿ ಫ್ರೀ ಇದೆ ಮಹಿಳೆಯರಿಗೆ, ನಿಮ್ಮ ಬಸ್ನಲ್ಲೂ ಫ್ರೀ ಕೊಡ್ಲಿಕ್ಕೆ ಹೇಳಿದಾರ? ಏನ್ ಕತೆ? ನಮ್ಮ ಬಸ್ಸಲ್ಲಿ ಏನು ಫ್ರೀ ಇಲ್ಲ ಸರ್, ಏನು ಫ್ರೀ ಇಲ್ಲ, ಏನು ಫ್ರೀ ಇಲ್ಲ. ನಮ್ದ್ರಲ್ಲಿ ಏನಿದ್ರೆ ಟಿಕೆಟ್ ಅಷ್ಟೇ, ಗೌರ್ಮೆಂಟ್ ಟಿಕೆಟ್ ಏನಿದೆ ಅದು ತಗೊಂತೀವಿ ಅಷ್ಟೇ. ಎಷ್ಟು ಚಾರ್ಜ್ ಎಷ್ಟು ಇರುತ್ತೆ? ಗೌರ್ಮೆಂಟ್ ರೇಟ್ ಇರುತ್ತಾ ಅಥವಾ ಜಾಸ್ತಿ ರೇಟ್ ಇರುತ್ತಾ? ಗೌರ್ಮೆಂಟ್ ಅಲ್ಲಿ 80 ರೂಪಾಯಿ, ನಮ್ದ್ರಲ್ಲಿ 70 ರೂಪಾಯಿ ಸರ್. ಇನ್ನು 10 ರೂಪಾಯಿ ಕಮ್ಮಿನೇ ಚಿಕ್ಕಬಳ್ಳಾಪುರಕ್ಕೆ, ಬೆಂಗಳೂರಿಂದ. ಬನ್ನಿ ಸರ್. ಎಷ್ಟು ರೇಟ್ ಇದೆ ಸರ್ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ 70 ರೂಪಾಯಿ ಇದೆ ಸರ್. 70 ರೂಪಾಯಿ. 70 ರೂಪಾಯಿ ಚಿಕ್ಕಬಳ್ಳಾಪುರ. 10 ರೂಪಾಯಿ ಕಡಿಮೆ ಓಡಿಸ್ತಾ ಇದ್ದೀರಾ? 10 ರೂಪಾಯಿ ಅವತ್ತಿನಿಂದ ಕಮ್ಮಿ ಓಡಿಸ್ತಾ ಇದ್ದೀರಿ ಸರ್. ಅಲ್ಲ ಸರ್, ಈಗ ನಾನು ಕೇಳುವಂಥದ್ದು, ಒಂದು ಉದ್ಯೋಗ ಅಂತ ಹೇಳಿದಾಗ ನೀವು ಡ್ರೈವರೇ, ಅವರು ಡ್ರೈವರೇ, ಅವರೇನೋ ಸಂಬಳಕ್ಕೋಸ್ಕರ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ತಾವೀಗ ಖಾಸಗಿ ಬಸ್ನವ್ರು ಬಂದು ಓಡಿಸ್ತೋದ್ರಿಂದ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗಲ್ವಾ ಹೇಗೆ? ಅವ್ರ ಹೊಟ್ಟೆ ಮೇಲೆ ಅಂದರೆ ಈ ನಡುವೆ ಎಲ್ಲ ನಮ್ಮ ಬಸ್ ಇರಲಿಲ್ಲ ಸರ್. ಮಾರ್ಕೆಟ್ಟು ಚಿಕ್ಕಬಳ್ಳಾಪುರ ಓಡಿಸ್ತಾ ಇದ್ರಿ. ಇವತ್ತು ಅವ್ರು ಪರ್ಮಿಷನ್ ಕೊಟ್ಟರೆ ಒಳಗೆ ಬಂದಿದ್ರಿ. ಇಲ್ಲಿ ಪರ್ಮಿಷನ್ ಕೊಡ್ತಾ ಹೋದ್ರೆ ನಾವು ಈ ಕಡೆ ಬರ್ತಾ ಇಲ್ಲ. ಪರ್ಮನೆಂಟ್ ಆಗಿ ಬಂದು ಇಲ್ಲಿ ಗೌರ್ಮೆಂಟ್ ಬಸ್ಗಳನ್ನೇ ಓಡಿಸಿ ಅಂತ ಹೇಳಿದ್ರೆ ಓಡಿಸ್ತೀರಾ ಹೇಗೆ? ಇಲ್ಲ ಸರ್, ನಮಗೆ ಅವ್ರು ಓಡಿಸೋದ್ರೆ ಓಡಿಸೋಣ, ಅವ್ರು ಸರ್ಕಾರ ಕೊಟ್ಟರೆ ಓಡಿಸೋಣ.